ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲು ಮತ್ತೆ ಸುದ್ದಿಯಾಗಿರುವಂಥದ್ದು. ಜೈಲಿನ ಒಳಗಡೆ ಇರುವಂತಹ ಕೈದಿಗಳು ಮತ್ತೆ ವಿಡಿಯೋಗಳನ್ನು ಮಾಡಿ ಹೊರಗಡೆ ಹರಿಬಿಟ್ಟಿರುವಂಥದ್ದು. ಜೈಲಿನಲ್ಲಿ ನೆಟ್ಫ್ಲಿಕ್ಸ್ ಸಿಗುತ್ತೆ ಮತ್ತೆ ಸ್ಮಾರ್ಟ್ ಟಿವಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಜೈಲಿನ ವಿಚಾರಣಾ ದಿನದ ಕೈದಿಗಳ 3 ವಿಡಿಯೋಗಳು ಹೊರಗಡೆ ಬಂದಿರುವಂಥದ್ದು. ಏನು ಈ ವಿಡಿಯೋಗಳು ಹೊರಗಡೆ ಬರೋಕ್ಕೆ ಪ್ರಮುಖವಾದ ಕಾರಣ ಏನಂದ್ರೆ ಜೈಲಿನ ಮುಖ್ಯ ಅಂದರೆ DGP ಆಗಿ ಅಲೋಕ್ ಕುಮಾರ್ ಅವರು ಅಧಿಕಾರ ಸ್ವೀಕರಿಸಿದ ನಂತರ ಏನು ಅಲ್ಲಿನ ಜೈಲಿನ ಅಕ್ರಮಗಳಿಗೆ ಕೆಲವೊಂದಷ್ಟಕ್ಕೆ ಕಡಿವಾಣ ಹಾಕಿದ್ರು. ಮತ್ತೆ ಜೈಲಿನಲ್ಲಿರುವಂತಹ ಯಾರು ವಿಚಾರಣಾ ದಿನ ಕೈದಿಗಳು ಯಾರಿರ್ತಾರೆ, ಸೊ ಅವರ ಒಂದು ಆಲ್ಫಾಬೆಟ್ಸ್ ಪ್ರಕಾರ ಜೈಲಿನ ಆರೋಪಿ ಒಳಗಡೆ ಇರುವಂತಹ ಕೈದಿಗಳನ್ನ ಅವರನ್ನ ಬೇರೆ ಬೇರೆ ಬೆರಕುಗಳಿಗೆ ಶಿಫ್ಟ್ ಮಾಡಿದ್ರು. ಇದಕ್ಕೋಸ್ಕರ ಅಲೋಕ್ ಕುಮಾರ್ ಅವರಿಗೆ ಕೆಟ್ಟ ಹೆಸರು ತರಲಿಕ್ಕೆ ಕೆಲವೊಂದಷ್ಟು ಕೈದಿಗಳು ಸೇರ್ಕೊಂಡು ಮಾಡಿರುವಂತಹ ಕುತಂತ್ರ ಅನ್ನೋದು ಇದೀಗ ಬೆಳಕಿಗೆ ಬಂದಿರುವಂಥದ್ದು. ಜೈಲಿನಲ್ಲಿರುವಂತಹ ಏನು ಹೆಣ್ಣೂರು ಮರ್ಡರ್ ಕೇಸ್ನಲ್ಲಿರುವಂತಹ ಏನು ದರ್ಶನ್ ಇರ್ಬೋದು, ಮತ್ತು ಮತ್ತೊಬ್ಬ ಆರೋಪಿಯಾಗಿರುವಂಥ ಅಭಿ ಇರ್ಬೋದು, ಮತ್ತು ಜಿಪ್ಸನ್ ಡ್ಯಾನಿಯಲ್ ಇರ್ಬೋದು. ಸೊ ಈ ಮೂವರು ಸೇರಿಕೊಂಡು ಈ ರೀತಿಯ ವಿಡಿಯೋಗಳನ್ನು ಮಾಡಿ ಹೊರಗಡೆ ಇರುವಂತಹ ತಮ್ಮ ಸ್ನೇಹಿತರ ಮೂಲಕ ಹೊರಗಡೆ ಇರುವಂತಹ ಸೋಷಿಯಲ್ ಮೀಡಿಯಾಗೆ ಹರಿಬಿಟ್ಟಿರುವಂಥದ್ದು. ಅಂದರೆ ಒಬ್ಬ ಆರೋಪಿ ಏನು ಹೇಳ್ತಾನೆ, ನಾಳೆ ಮ್ಯಾಚ್ ಇರುವಂಥದ್ದು, IPL ಮ್ಯಾಚ್ ಇದೆ, ಈ ಸಲನೂ ಸಹ ನಮ್ಮದೇ ಕಪ್ ಅಂತ ಹೇಳ್ಬಿಟ್ಟು ಜೈಲಿನ ಒಳಗಡೆ ಇರುವಂತಹ ಒಬ್ಬ ಕೈದಿ ಈ ರೀತಿ ಮಾತನಾಡಿರುವಂಥ ವಿಡಿಯೋ ವೈರಲ್ ಆಗಿರುವಂಥದ್ದು. ಮತ್ತೊಂದು ಆರೋಪಿ ಏನಂದರೆ ನೆಟ್ಫ್ಲಿಕ್ಸ್ ಸಹ ನಮಗೆ ಜೈಲಿನಲ್ಲಿ ಸಿಗ್ತಾ ಇದೆ, ಮತ್ತು ಇತರೆ OTT ಪ್ಲಾಟ್ಫಾರ್ಮ್ಸ್ಗಳು ಸಹ ನಮಗೆ ಜೈಲಿನ ಒಳಗಡೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದು ವಿಡಿಯೋನ ಮಾಡಿ ಹರಿಬಿಟ್ಟಿರುವಂಥದ್ದು. ಮತ್ತೊಂದು ಕಡೆ ಬೇರೆ ಬೇರೆ ಕೈದಿಗಳು ಯಾರೆಲ್ಲ ಮೊಬೈಲ್ಗಳನ್ನು ಯೂಸ್ ಮಾಡ್ತಾರೆ ಸೊ ಅಂತೇಳ್ಬಿಟ್ಟು ಅವರ ವಿಡಿಯೋಗಳನ್ನು ಮಾಡಿಬಿಟ್ಟು ಈ ರೀತಿಯ ವಿಡಿಯೋಗಳನ್ನು ಮಾಡಿ ಹೊರಗಡೆ ಹರಿಬಿಟ್ಟಿರುವಂಥದ್ದು. ಅಂದರೆ ಕಳೆದ ವರ್ಷ ಡಿಸೆಂಬರ್ನಲ್ಲಿ ಜೈಲಿನ ಮುಖ್ಯ ಅಧಿಕಾರಿಗಳಾಗಿ ಮತ್ತು ಮುಖ್ಯ DGP ಆಗಿಬಿಟ್ಟು ಅಲೋಕ್ ಕುಮಾರ್ ಅವರನ್ನು ಸರ್ಕಾರ ನೇಮಕ ಮಾಡುತ್ತೆ. ಅದಾದ ನಂತರ ಅಲೋಕ್ ಕುಮಾರ್ ಅವರು ಜೈಲಿಗೆ ಹೋಗಿ ಅಲ್ಲಿನ ಭದ್ರತೆಯನ್ನ ಪರಿಶೀಲನೆ ಮಾಡ್ತಾರೆ. ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಒಂದಷ್ಟು ಕಠಿಣ ಕ್ರಮಗಳನ್ನು ತಗೊತಾರೆ. ಯಾಕಂದರೆ ಕೈದಿಗಳಿಗೆ ಸಿಗ್ತಾ ಇದ್ದಂಥ ಕೆಲವೊಂದಷ್ಟು ಐಷಾರಾಮಿ ಸೌಲಭ್ಯಗಳಿರ್ಬೋದು, ಮತ್ತು ಕಳ್ಳ ಮಾರ್ಗವಾಗಿ ಬರ್ತಾ ಇದ್ದಂಥ ಗಾಂಜಾ ಇರ್ಬೋದು, ಮತ್ತು ಸಿಗರೇಟ್ ಇರ್ಬೋದು, ಬೇರೆ ಬೇರೆ ವಿಚಾರಗಳಿರ್ಬೋದು, ಎಲ್ಲದಕ್ಕೂ ಸಹ ಅಲೋಕ್ ಕುಮಾರ್ ಅವರು ಒಂದು ಕಡಿವಾಣ ಹಾಕ್ತಾರೆ. ಅದರಿಂದ ಬೇಸತ್ತಂಥ ಕೆಲವೊಂದಷ್ಟು ಜೈಲಿನ ಒಳಗಡೆ ಇರುವಂಥ ಕೈದಿಗಳು ಇದ್ದಾರೆ, ಸೊ ಅವರು ಅಲೋಕ್ ಕುಮಾರ್ ಅವರಿಗೆ ಕೆಟ್ಟ ಹೆಸರು ಬರಬೇಕು ಅನ್ನೋ ನಿಟ್ಟಿನಲ್ಲಿ ಈ ರೀತಿಯ ವಿಡಿಯೋಗಳನ್ನು ಮಾಡಿ ಹೊರಗಡೆ ಹರಿಬಿಟ್ಟಿರೋದಂತಾಗಿ ಮೇಲ್ನೋಟಕ್ಕೆ ಗೊತ್ತಾಗಿರುವಂಥದ್ದು. ಈಗ ಯಾರು 3 ಜನ ಆರೋಪಿಗಳು ಈ ವಿಡಿಯೋಗಳನ್ನು ಹೊರಗಡೆ ಬಿಟ್ಟಿದ್ದಾರೆ, ಸೊ ಅವರ ವಿರುದ್ಧ ಪರಪ್ಪನಗರ ಪೊಲೀಸ್ ಠಾಣೆಯಲ್ಲಿ ಸಹ ದೂರನ್ನು ಕೊಟ್ಟಿರುವಂಥದ್ದು. ಜೈಲಿನ ಮುಖ್ಯ ಅಧೀಕ್ಷಕರಾಗಿದ್ದಂತಹ ಅವರು ಆ ದೂರನ್ನು ಕೊಟ್ಟಿರುವಂಥದ್ದು. ಸೊ ಅವರ ವಿರುದ್ಧ ಕೊಟ್ಟ ಸಂದರ್ಭದಲ್ಲಿ 3 ಆರೋಪಿಗಳು ಯಾರು ಈ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೆ, ಸೊ ಅವರ ವಿರುದ್ಧ ಇದೀಗ ಪ್ರಕರಣ ಸಹ ದಾಖಲಾಗಿರುವಂಥದ್ದು, ಮತ್ತು ಅವರ ವಿರುದ್ಧ ಸಹ ಇದೀಗ ತನಿಖೆಯನ್ನು ಮಾಡ್ತಾರೆ. ಮತ್ತು ಆ ಒಂದು ವಿಡಿಯೋ ಮಾರ್ಚ್ 27ನೇ ತಾರೀಕು ಒಂದು ಜೈಲಿನಲ್ಲಿ ಶೂಟ್ ಆಗಿತ್ತು. ಆ ಒಂದು ಸಂದರ್ಭದಲ್ಲಿ ಆ ಜೈಲಿನಲ್ಲಿ ವಾರ್ಡನ್ ಆಗಿದ್ದಂತಹ 3 ಇರ್ಬೋದು ಯಾರಿದ್ದಾರೆ, ಮತ್ತು ಅಲ್ಲಿನ ಸೂಪರ್ವೈಸರ್ ಯಾರಿದ್ದಾರೆ, ಸೊ ಅವರನ್ನು ಸಹ ಈಗಾಗಲೇ ಸಸ್ಪೆಂಡನ್ನು ಮಾಡಿಬಿಟ್ಟು ಅವರ ವಿರುದ್ಧ ಸಹ ಇಲಾಖೆ ತನಿಖೆಗೆ ಸಹ ಅಲೋಕ್ ಕುಮಾರ್ ಅವರು ಒಂದು ಆದೇಶವನ್ನು ಮಾಡಿರುವಂಥದ್ದು. ಮತ್ತು ಈ ಬಗ್ಗೆ ಅಲೋಕ್ ಕುಮಾರ್ ಅವರು ಸಹ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಅಂದರೆ ನಾವು ಜೈಲಿನಲ್ಲಿ ಕೈದಿಗಳಿಗೆ ಕೈದಿಗಳು ಇರ್ತಾರೆ, ಸೊ ಅವರನ್ನು ಈಗ ಅವರ ಹೆಸರಿನಲ್ಲಿ ಬರುವಂತಹ ಆಲ್ಫಾಬೆಟಿಕ್ ವರ್ಡ್ಸ್ ಪ್ರಕಾರ ಅವರನ್ನು ಶಿಫ್ಟ್ ಮಾಡ್ತಾ ಇದ್ವಿ. ಸೊ ಇದರಿಂದ ಬೇಸೆತ್ಕೊಂಡು ಆರೋಪಿಗಳು ಈ ರೀತಿ ತರಲೆ ಕೆಲಸವನ್ನು ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು ಅಲೋಕ್ ಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಜೊತೆಗೇನೆಂದರೆ ಮುಂದಿನ ದಿನಗಳಲ್ಲಿ ಈ ರೀತಿ ಯಾರೇ ಆದರೂ ಸಹ ಅವರ ವಿರುದ್ಧವೂ ಸಹ ನಾವು ಕಠಿಣವಾದ ಕ್ರಮಗಳನ್ನು ತಗೊತೀವಿ ಅಂತ ಹೇಳ್ಬಿಟ್ಟು, ಯಾಕಂದರೆ ಆ ಜೈಲಿನ ಮ್ಯಾನ್ಯುವಲ್ಗಳನ್ನು ಅಲೋಕ್ ಕುಮಾರ್ ಅವರು ಚೇಂಜ್ ಮಾಡ್ತಾ ಇದ್ರು. ಮತ್ತು ಯಾರಾದರೂ ಆರೋಪಿಗಳಿದ್ರು ಏನಾದರೂ ಸೌಲಭ್ಯಗಳನ್ನು ಕೇಳಕ್ಕೆ ಬಂದರೆ ಅದು ಸಹ ಒಂದು ಅಲೋಕ್ ಕುಮಾರ್ ಅವರು ಕೊಡ್ತಾ ಇದ್ದಿಲ್ಲ. ಯಾಕಂದರೆ ಜೈಲಿನ ಮ್ಯಾನ್ಯುವಲ್ ಪ್ರಕಾರ ಏನಿರುತ್ತೆ ಅದನ್ನು ಮಾತ್ರ ಕೊಡಬೇಕಾಗುತ್ತೆ, ಅದನ್ನು ಬಿಟ್ಟು ಯಾವುದೇ ರೀತಿಯಾದಂಥ ಒಂದು ವಿಶೇಷ ಸೌಲಭ್ಯಗಳನ್ನು ಕೊಡಬಾರ್ದು ಅಂತ ಹೇಳ್ಬಿಟ್ಟು ಒಂದು ಪ್ರಕರಣದಲ್ಲಿ ಸುಪ್ರೀಂ ಕೋರ್ಟ್ ಸಹ ಒಂದು ವಾರ್ನನ್ನು ಮಾಡಿತ್ತು. ಸೊ ಅದೇ ರೀತಿ ಇಲ್ಲೂ ಸಹ ಆರೋಪಿಗಳು ತಮ್ಮ ಬೆರಕ್ನಲ್ಲಿ ಇರ್ತಾರೆ, ಆ ಒಂದು ಬೆರಕ್ನಲ್ಲಿರುವಂಥ ಸಂದರ್ಭದಲ್ಲಿ ಅವರ ಬೆಡ್ ಬಳಸುವಂಥದ್ದು ಇರ್ಬೋದು, ಮತ್ತು ವಿಶೇಷ ಸೌಲಭ್ಯ ಇರ್ಬೋದು, ಮತ್ತು ನೆಟ್ಫ್ಲಿಕ್ಸ್ ಇರ್ಬೋದು, ಮತ್ತು ಬೇರೆ ಬೇರೆಯ OTT ಪ್ಲಾಟ್ಫಾರ್ಮ್ಸ್ಗಳನ್ನು ಆರೋಪಿಗಳು ಬಳಸ್ತಾ ಇದ್ರು ಅನ್ನೋದು ಗೊತ್ತಾಗಿದೆ. ಮತ್ತು ಈ ಬಗ್ಗೆ ಎಲ್ಲರೂ ಸಹ, ಏಕೆಂದರೆ ಆರೋಪಿಗಳು ಮೇಲ್ನೋಟಕ್ಕೆ ಈ ರೀತಿಯ ಒಂದು ನೆಟ್ಫ್ಲಿಕ್ಸ್ ಇರ್ಬೋದು, ಮತ್ತು IPL ಮ್ಯಾಚ್ ಅಂತ ಇರ್ಬೋದು, ಸೊ ಈ ರೀತಿ ಅಂತ ನೋಡಬೇಕಾದ್ರೆ ಅಲ್ಲಿ ಪ್ರಮುಖವಾಗಿ ಅವರಿಗೆ ಸಿಗ್ನಲನ್ನು ಸಿಗಬೇಕಾಗುತ್ತೆ. ಅದು ಸಹ ಆ ಸಿಗ್ನಲ್ ಸಿಗಬಾರ್ದು ಅನ್ನೋ ನಿಟ್ಟಲ್ಲಿ ಅಲೋಕ್ ಕುಮಾರ್ ಅವರು ಸಹ ಬಂದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ಸರ್ವಿಸ್ ಪ್ರೊವೈಡ್ಗಳು ಯಾರಿರ್ತಾರೆ, ಏರ್ಟೆಲ್ ಇರ್ಬೋದು, ಬೇರೆ ಬೇರೆ ಸರ್ವಿಸ್ ಪ್ರೊವೈಡರ್ ಯಾರಿರ್ತಾರೆ, ಸೊ ಅವರನ್ನೆಲ್ಲ ಕರೆಸಿ ಅವರಿಗೆ ವಾರ್ನನ್ನು ಸಹ ಕೊಟ್ಟಿದ್ರು. ಯಾಕಂದರೆ ಈ ರೀತಿಯ ಸಿಗ್ನಲ್ಗಳು ಜೈಲಿನ ಒಳಗಡೆ ಸಿಗಬಾರ್ದು ಅನ್ನೋ ನಿಟ್ಟಿನಲ್ಲಿ ಸಹ ಸಿಕ್ಕಿದೆ. ಯಾಕಂದರೆ ಕಳೆದ ಬಾರಿಗೆ ಒಂದಷ್ಟು ವಿಡಿಯೋಗಳು ವೈರಲ್ ಆದಂಥ ಸಂದರ್ಭದಲ್ಲಿ ಕೈದಿ ಮೊಬೈಲನ್ನು ಇಟ್ಕೊಂಡು ಗೋಡೆ ಪಕ್ಕದಲ್ಲಿ ಮಾತಾಡ್ತಾ ಇರುವಂಥದ್ದು ಇರ್ಬೋದು, ಮತ್ತು ಜೈಲಿನಲ್ಲಿ ಶಿಕ್ಷೆಗೆ ಒಳಗಾದಂಥ ಕೈದಿ ಯಾರಿರ್ತಾರೆ, ಉಮೇಶ್ ರೆಡ್ಡಿ ಯಾರಿರ್ತಾರೆ, ಸೊ ಆತನ ಕೈಯಲ್ಲಿ ಸಹ ಮೊಬೈಲ್ ಇತ್ತು, ಅದನ್ನು ಸಹ ಒಂದು ಇಟ್ಕೊಂಡು ಪರಿಶೀಲನೆ ಮಾಡ್ತಾ ಇದ್ರು. ಸೊ ಎಲ್ಲ ವಿಡಿಯೋಗಳು ವೈರಲ್ ಆಗಿತ್ತು. ಆ ಒಂದು ಸಂದರ್ಭದಲ್ಲೂ ಸಹ ಅಲೋಕ್ ಕುಮಾರ್ ಅವರು ಒಂದು ಕಠಿಣ ಕ್ರಮಗಳನ್ನು ಸಹ ತೆಗೆದುಕೊಂಡಿದ್ರು. ಅದಾದ ನಂತರ ಕೆಲವೊಂದಷ್ಟು ದಿನಗಳ ಯಾವುದೇ ರೀತಿಯಂಥ ಒಂದು ಅಕ್ರಮಗಳು ಜೈಲಿಗೆ ಒಂದು ಅನುಮಾನ ಮಾಡಿಕೊಟ್ಟಿಲ್ಲ. ಆದರೆ ಕೆಲವೊಂದಷ್ಟು ಮಾರ್ಚ್ 27ನೇ ತಾರೀಕು ಹೆಣ್ಣೂರು ಬಂಡೆ ಬಳಿ ನಡೆದಂಥ ಕೊಲೆ ಪ್ರಕರಣದಲ್ಲಿ ಆರೋಪಿಗಳಾದಂಥ ದರ್ಶನ್ ಇರ್ಬೋದು, ಮತ್ತು ಅಭಿ ಇರ್ಬೋದು, ಮತ್ತು ಜಿಮ್ಸನ್ ಡ್ಯಾನಿಯಲ್ ಯಾರಿದ್ದಾರೆ, ಸೊ ಇವರನ್ನೆಲ್ಲರೂ ಸಹ ಬೇರೆ ಬೇರೆ ಕಡೆ ಶಿಫ್ಟ್
ಶಿಫ್ಟನ್ನು ಮಾಡಿರ್ತಾರೆ ಜೈಲಿನ ಅಧಿಕಾರಿಗಳು. ಸೊ ಅದಾದ ನಂತರ ಈಗ ಏನು ಜೈಲಿನಲ್ಲಿರುವಂತಹ ಏನು ಆರೋಪಿಗಳು ಯಾರಿರ್ತಾರೆ, ಸೊ ಅವರು ಅಲೋಕ್ ಕುಮಾರ್ ಅವರೇ ನಮಗೆ ಈ ರೀತಿಯ ಒಂದು ಮೊಬೈಲ್ ಕೊಟ್ಟಿದ್ದಾರೆ, ಮತ್ತು ಅಲೋಕ್ ಕುಮಾರ್ ಅವರಿಗೆ ದುಡ್ಡನ್ನು ಕೊಟ್ಟರೆ ಅವರು ಏನು ಬೇಕಾದರೂ ಸೌಲಭ್ಯಗಳನ್ನು ನಮಗೆ ಕೊಡ್ತಾರೆ ಅನ್ನೋ ಮಿನಿಟ್ನಲ್ಲಿ ಒಂದು ವಿಡಿಯೋಗಳನ್ನು ಮಾಡಿ ವೈರಲ್ ಮಾಡಿದ್ರು. ಸೊ ಈ ಎಲ್ಲ ವಿಡಿಯೋಗಳು ಸಹ ಒಂದು ಜೈಲಿನಲ್ಲಿಂತಹ ಏನು ಆರೋಪಿಗಳು ತಮ್ಮ ಹೊರಗಡೆ ಇದ್ದಂಥ ಸ್ನೇಹಿತರಿಗೆ ಏನು ಬಿಟ್ಟಿದ್ರು ಅನ್ನೋದು ಗೊತ್ತಾಗಿರುವಂಥದ್ದು. ಸೊ ಆ ನಿಟ್ಟಿನಲ್ಲಿ ಅಲೋಕ್ ಕುಮಾರ್ ಅವರು ಈಗಾಗಲೇ ಏನು ಮೂವರನ್ನು ಬೇರೆ ಬೇರೆ ಕಡೆ ಶಿಫ್ಟನ್ನು ಮಾಡಿರುವಂಥದ್ದು, ಮತ್ತು ಅಲ್ಲಿ ಅವರಿಗೆ ಈ ರೀತಿಯ ಮೊಬೈಲ್ ಸೌಲಭ್ಯಗಳು ಇರ್ಬೋದು, ಮತ್ತು ನೆಟ್ಫ್ಲಿಕ್ಸ್ ಇರ್ಬೋದು, ಮತ್ತು ಸಿಗ್ನಲ್ ಸಿಗುವಂಥ ಸೌಲಭ್ಯಗಳು ಯಾರೆಲ್ಲ ಅವರಿಗೆ ಅನುವನ್ನು ಮಾಡಿಕೊಟ್ಟಿದ್ರು. ಸೊ ಆ ಜೈಲಿನ ಅಧಿಕಾರಿಗಳು ಯಾರಿದ್ದಾರೋ, ಸೊ ಮೂವರು ಅಧಿಕಾರಿಗಳ ಒಂದು ಸಸ್ಪೆಂಡನ್ನು ಮಾಡಿರುವಂಥದ್ದು, ಮತ್ತು ಅವರ ವಿರುದ್ಧ ಇಲಾಖೆ ತನಿಖೆಗೂ ಸಹ ಅಲೋಕ್ ಕುಮಾರ್ ಅವರು ಆದೇಶವನ್ನು ಮಾಡಿರುವಂಥದ್ದು. ಸೊ ಈ ನಿಟ್ಟಿನಲ್ಲಿ ಇದೀಗ ಏನು ಜೈಲಿನ ಅಧಿಕಾರಿಗಳ ವಿರುದ್ಧ ಸಹ ಇಲಾಖೆ ತನಿಖೆಗೆ ಎದುರಿಸ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಈಗ ಏನು ಮತ್ತೆ ವಿಡಿಯೋಗಳು ವೈರಲ್ ಆದಂಥ ಸಂದರ್ಭದಲ್ಲಿ ಕೆಲವೊಂದಷ್ಟು ವಿಡಿಯೋಗಳು ವೈರಲ್ ಆದಂಥ ಸಂದರ್ಭದಲ್ಲಿ ಸಾಕಷ್ಟು ಟೀಕೆಗೂ ಸಹ ಗುರಿಯುವಂಥದ್ದು. ಈಗ ಅಲೋಕ್ ಕುಮಾರ್ ಅವರು ಸಹ ನಿನ್ನೆ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ನಾವು ಆರೋಪಿಗಳನ್ನು ಶಿಫ್ಟ್ ಅಂದರೆ ಕೈದಿಗಳನ್ನು ಬೇರೆ ಕಡೆ ಶಿಫ್ಟ್ ಮಾಡಿದ್ವಿ, ಸೊ ಆ ನಿಟ್ಟಿನಲ್ಲಿ ಅವರು ಈ ರೀತಿ ತರಲೆ ಕೆಲಸವನ್ನು ಮಾಡಿದ್ವಿ, ಆದರೆ ಮುಂದಿನ ದಿನಗಳಲ್ಲಿ ಯಾರೇ ಈ ರೀತಿ ಮಾಡಿದ್ರು ಸೊ ಅವರ ವಿರುದ್ಧ ನಾವು ಕಠಿಣ ಕ್ರಮಗಳನ್ನು ತಗೊಂತೀವಂತ ಸಹ ಅಲೋಕ್ ಕುಮಾರ್ ಅವರು ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು. ಯಾಕಂದರೆ ಪರಪ್ಪನಗರ ಜೈಲೇನಿದೆ ಇದು ಸಾಕಷ್ಟು ಟೀಕೆಗಳಿಗೆ ಮತ್ತು ಟಿಪ್ಪಣಿಗಳಿಗೆ ಗುರಿಯಾಗಿದೆ ಅಂತ ಜೈಲು. ಯಾಕಂದರೆ ಹಿಂದೆಯೂ ಸಹ ಏನು ದರ್ಶನ್ ಅವರ ಕೇಸ್ನಲ್ಲಿ ಕೆಲವೊಂದಷ್ಟು ವಿಡಿಯೋಗಳು ಸಹ ವೈರಲ್ ಆಗಿತ್ತು, ಮತ್ತು ಫೋಟೋಗಳು ವೈರಲ್ ಆಗಿತ್ತು. ಹಾಗೂ ಸಹ ಸುಪ್ರೀಂ ಕೋರ್ಟೇ ಸಹ ಹೇಳಿತ್ತು ಯಾವುದೇ ರೀತಿಯಂಥ ವಿಶೇಷ ಸೌಲಭ್ಯಗಳು ಯಾರಿಗೂ ಸಹ ಸಿಗಬಾರ್ದು, ಏನು ಕೈದಿಗಳು ಮತ್ತು ಅವರ ಮ್ಯಾನ್ಯುವಲ್ ಏನಿರುತ್ತೆ ಆ ಮ್ಯಾನ್ಯುವಲ್ ಪ್ರಕಾರ ಏನಿರುತ್ತೆ ಅದನ್ನು ಮಾತ್ರ ಅವರಿಗೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಸಹ ಒಂದಷ್ಟು ಸುಪ್ರೀಂ ಕೋರ್ಟ್ ಹೇಳಿತ್ತು. ಸೊ ಜೊತೆಗೆ ಇತ್ತೀಚೆಗೆ ಸಹ ಒಂದು ದರ್ಶನ್ ಅವರಿಗೆ ಏನು ಒಳ ಸಂದರ್ಶನಕ್ಕೆ ಅವಕಾಶವನ್ನು ಮಾಡಿಕೊಡಬೇಕಂತ ಸಹ ಒಂದು ಅಪ್ಲಿಕೇಶನ್ ಹಾಕಿದ್ರು, ಅದು ಸಹ ಏನು ಕೋರ್ಟ್ ಅನುಮತಿಯನ್ನು ಕೊಟ್ಟಿತ್ತು. ಆ ಕೋರ್ಟ್ ಸಹ ಹೇಳಿತ್ತು ಅಂದರೆ ಜೈಲಿನ ಸೂಪರ್ಡೆಂಟ್ ಯಾರಿರ್ತಾರೆ ಮತ್ತು ಜೈಲಿನ DGP ಯಾರಿರ್ತಾರೆ, ಸೊ ಅವರಿಗೆ ಒಂದು ಮನವಿಯನ್ನು ಮಾಡ್ಕೊಳ್ಬೇಕು. ಆ ಮನವಿಯನ್ನು ಆಧರಿಸಿ ಅವರು ಕ್ರಮ ಕೈಗೊಳ್ತಾರೆ. ಆದರೆ ಕೊಡೋದು ಬಿಡೋದು ಅವರ ವಿಚಾರಕ್ಕೆ ಬಿಟ್ಟಿರೋದು. ಯಾಕಂದರೆ ಒಬ್ಬ ಆರೋಪಿಗೆ ಏನಾದರೂ ಈ ರೀತಿಯ ವಿಶೇಷ ಸೌಲಭ್ಯಗಳನ್ನು ಕೊಟ್ಟರೆ ಮತ್ತೆ ಪದೇ ಪದೇ ಬೇರೆ ಆರೋಪಿಗಳು ಸಹ ಈ ರೀತಿಯ ವಿಶೇಷ ಸೌಲಭ್ಯಗಳನ್ನು ಕೇಳ್ತಾರೆ, ಅದನ್ನು ಕೊಡೋದಕ್ಕೆ ಆಗೋದಿಲ್ಲ ಅನ್ನೋದು ಸಹ ಜೈಲು ಅಧಿಕಾರಿಗಳ ವಾದ ಆಗಿರುವಂಥದ್ದು. ಈ ಬಗ್ಗೆಯೂ ಸಹ ಕೋರ್ಟ್ನಲ್ಲಿ, ಯಾಕಂದರೆ ಲಕ್ಷ್ಮಣ್ ಇರ್ಬೋದು ಮತ್ತು ಪವಿತ್ರ ಗೌಡ ಇರ್ಬೋದು, ಎಲ್ಲರೂ ಸಹ ಒಂದು ಮನೆ ಊಟಕ್ಕೆ ಸಹ ಅರ್ಜಿ ಸಲ್ಲಿಸಿದ ಸಂದರ್ಭದಲ್ಲೂ ಸಹ ಅವರು ಡಾಕ್ಟರ್ ಏನಾದರೂ ಪ್ರಿಸ್ಕ್ರಿಪ್ಟ್ ಮಾಡಿದರೆ ಅದರ ಬೇಸಿಸ್ ಮೇಲೆ ಒಂದು ಮನೆ ಊಟವನ್ನು ನಾವು ಕೊಡ್ಬೋದು ಅಂತಲೂ ಸಹ ಹೇಳಿದರು. ಅದರ ಜೊತೆಗೆ ಅದಾದ ನಂತರ ಏನು ಇದೀಗ ಒಂದು ದರ್ಶನ್ ಅವರು ಒಳ ಸಂದರ್ಶನಕ್ಕೆ ಒಂದು ಅವಕಾಶವನ್ನು ಕೇಳಿದರು. ಆ ಒಂದು ಸಂದರ್ಭದಲ್ಲಿ ಸಹ ಕೋರ್ಟ್ ಅದೇ ಹೇಳಿತ್ತು, ಏನು ಅಪ್ಲಿಕೇಶನ್ ನಾವು ಅಲೋವನ್ನು ಮಾಡ್ತೀವಿ, ಆದರೆ ಇದನ್ನು ಕಾನೂನು ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕಾದ ವಿಚಾರ ಬಂದುಬಿಟ್ಟು ಅದು ಜೈಲಿನ ಅಧಿಕಾರಿಗಳು ಸೂಪರ್ಡೆಂಟ್ ಯಾರಿರ್ತಾರೆ, ಸೊ ಅವರು ಇದನ್ನು ಪರಿಶೀಲನೆ ಮಾಡಬೇಕು ಅಂತಲೂ ಸಹ ಹೇಳಿದರು. ಒಟ್ಟಾರೆಯಾಗಿ ಈಗ ಏನು ಮತ್ತೆ ಜೈಲಿನ ಏನು ವಿಡಿಯೋಗಳು ಹೊರಗಡೆ ಬರುವಂತಕ್ಕೆ ಶುರುವಾಗಿರುವಂಥದ್ದು. ಈ ಬಗ್ಗೆ ಅಲೋಕ್ ಕುಮಾರ್ ಅವರು ಕಠಿಣವಾದ ಕ್ರಮಗಳನ್ನು ಕೈಗೊಂಡಿರುವುದು, ಮತ್ತು ಯಾರು ಈ ರೀತಿಯ ವಿಡಿಯೋಗಳನ್ನು ಹರಿಬಿಟ್ಟಿದ್ದಾರೆ ಸೊ ಅವರ ವಿರುದ್ಧ ಮತ್ತೆ 3 FIRಗಳನ್ನು ದಾಖಲಿಸಿ ಕಾನೂನು ಕ್ರಮವನ್ನು ಸಹ ಕೈಗೊಳ್ತಾ ಇರುವಂಥದ್ದು. ಕ್ಯಾಮ್ರಾ ಪರ್ಸನ್ ವಿಕಾಸ್ ಜೊತೆ ಅರುಣ್ ಕುಮಾರ್, ಅಶ್ವವೇಗ ನ್ಯೂಸ್, ಬೆಂಗಳೂರು.